ಅಧಿಕಾರಿಗಳಿಂದ ಪಟ್ಟಣದಲ್ಲಿ ದಿಢೀರ್ ಭೇಟಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದಲ್ಲಿ ಇರುವ ಬೇಕರಿಗಳು ಹಾಗೂ ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿ ಬಾದಾಮಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಬಾದಾಮಿ ನಗರದ ಹೋಟೆಲ್, ಬೇಕರಿ ಇವುಗಳನ್ನು ಆಹಾರ ಇಲಾಖೆಯ ಅಧಿಕಾರಿಗಳು, ಆಹಾರ ಸುರಕ್ಷತಾ ಅಧಿಕಾರಿಗಳು ಸೇರಿಕೊಂಡು ದಾಳಿ ಮಾಡಿದ್ದಾರೆ. ಹಾಗೂ ಹಲವಾರು ರಾಸಾಯನಿಕ ವಸ್ತುಗಳನ್ನು, 4 ಸಿಲಿಂಡರ್, ಒಂದು ಹೋಟೆಲ್ದಲ್ಲಿ ಅಕ್ರಮವಾಗಿ ಸಂಗ್ರಹಣೆ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ. ನಮೂದು ಮಾಡಿದ ಪ್ರಕಾಶ್ ಶೆಟ್ಟಿ, ಗೀತಾದರ್ಶಿನಿ ಹೋಟೆಲ್ ಮಾಲೀಕ ಇವನು ಸರ್ಕಾರದಿಂದ ವಿವಿಧ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಫಲಾನುಭವಿಗಳಿಗೆ ಹಂಚುವ ಅಕ್ಕಿಯನ್ನ ತಮ್ಮ ಲಾಭಕ್ಕಾಗಿ ಸಾರ್ವಜನಿಕರಿಂದ ಕಡಿಮೆ ಬೆಲೆಗೆ ತೆಗೆದುಕೊಂಡು ಹೋಟೆಲ್ಗೆ ಉಪಯೋಗಿಸಿ ಹೆಚ್ಚಿನ ಲಾಭ ಪಡೆದಿರುವ ಉದ್ದೇಶದಿಂದ ಅಕ್ರಮವಾಗಿ 2800 ರೂಪಾಯಿ ಕಿಮ್ಮತ್ತಿನ 25 ಕೆಜಿ ಅಕ್ಕಿ ತುಂಬಿದ 4 ಪ್ಲಾಸ್ಟಿಕ್ ಚೀಲಗಳು ಹೋಟೆಲ್ನಲ್ಲಿ ಸಂಗ್ರಹಿಸಿದ್ದು ಸಿಕ್ಕಿದೆ. ಸದರಿಯವನ ಮೇಲೆ ಕಲಂ 3 ಮತ್ತು 7 ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲು ಸರ್ಕಾರಿ ತೀರ್ಪೆ ಫಿರ್ಯಾದಿ ಇರುತ್ತದೆ. ಈ ಘಟನೆ ಕುರಿತು ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಾದಾಮಿ ತಹಸೀಲ್ದಾರ್ ಮಧುರಾಜ್ ರವರು, ಮಂಜುನಾಥ್ ಎಸ್ ರೊಟ್ಟಿ, ಇಎಚ್ ಪಾರುಕಿ ಆಹಾರ ನಿರೀಕ್ಷಕರು ಬಾದಾಮಿ, ನ್ಯಾಯಬೆಲೆ ಅಂಗಡಿಯ ಕಾರ್ಯದರ್ಶಿ ಕಾಶಿನಾಥ್ ಹಿರೇಹಾಳ್, ಪಿಎಸ್ಐ ವಿಠಲ್ ನಾಯಕ್, ಸಿಬ್ಬಂದಿ ವಸಂತ್ ವಗೆನ್ನವರ್, ತೌಸಿಫ್ ಎ ಧಾರವಾಡ, ಗ್ರಾಮ ಆಡಳಿತ ಅಧಿಕಾರಿಗಳು ಬಾದಾಮಿ, ಪರಸಪ್ಪ ಬಿ ಕವಳ್ಳಿ, ನ್ಯಾಯಬೆಲೆ ಅಂಗಡಿ ಕಾರ್ಯದರ್ಶಿ ಇನ್ನೂ ಹಲವರು ಇದ್ದರು.